ಗುರುಭ್ಯೋ ನಮಃ. ಹರಿ ಓಂ. ಸಚ್ಚಿದಾನಂದರೂಪಾಯ ವಿಶ್ವೋತ್ಪತ್ತ್ಯಾದಿಹೇತವೇ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನಮಃ. ಭಗವಂತನ ಪಾದಪದ್ಮಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ಎಲ್ಲ ಆತ್ಮೀಯ ಬಂಧುಗಳೇ, ಭಗವದ್ವಾಣಿ ಎಂಬುವ ಈ ಒಂದು ಸತ್ಸಂಗದಲ್ಲಿ ನಾವು ಭಗವಂತ ನಮಗೆಲ್ಲ ನೀಡಿರುವಂತಹ ಸಂದೇಶಗಳು, ಅದನ್ನು ನಾವು ಹೇಗೆ ಅರ್ಥ ಮಾಡ್ಕೋಬೇಕು, ನಂತರ ನಮ್ಮ ದಿನನಿತ್ಯದ ಜೀವನದಲ್ಲಿ ಅದನ್ನು ನಾವು ಹೇಗೆ ಅನುಷ್ಠಾನಕ್ಕೆ ತರಬೇಕು, ಇದರ ವಿಚಾರವಾಗಿ ಈಗಾಗಲೇ ಹಲವಾರು ಅಂಶಗಳನ್ನು ನಾವು ಗಮನಿಸ್ತಾ ಬರ್ತಾ ಇದ್ದೀವಿ. ಅದರಲ್ಲಿ ವಿಶೇಷವಾಗಿ ಶ್ರೀಮದ್ ಭಾಗವತ ಮತ್ತು ಭಗವದ್ಗೀತೆ ಇವೆರಡನ್ನ ಗಮನದಲ್ಲಿಟ್ಕೊಂಡು ಈ ಗ್ರಂಥಗಳಲ್ಲಿ ಭಗವಂತನ ವಾಣಿ ನಮಗೆ ಯಾವ ರೀತಿ ಮಾರ್ಗದರ್ಶನ ಮಾಡ್ತಾ ಇದೆ ಎನ್ನುವುದನ್ನು ನೋಡ್ತಾ ಇದ್ದೀವಿ. ಇವತ್ತಿನ ಈ ಪ್ರವಚನದಲ್ಲಿ ಭಗವಂತ ನಮಗೆ ತಿಳಿಸಿರುವಂತಹ ಅಥವಾ ನಮಗೆ ಆದೇಶ ಮಾಡಿರುವಂತಹ ಇನ್ನು ಕೆಲವು ವಾಕ್ಯಗಳನ್ನು ನಾವು ಗಮನಿಸೋಣ. ಈ ವಾಕ್ಯಗಳು ನಾವು ಅರ್ಥ ಮಾಡಿಕೊಂಡ್ರೆ ನಮಗೆ ನಿಶ್ಚಿಂತೆ ಹಾಗೂ ಮನಸ್ಸು ನಿರಾಳವಾಗುತ್ತೆ, ಚಿಂತಾರಹಿತ ಸ್ಥಿತಿಯನ್ನು ನಾವು ಹೊಂದುತ್ತೀವಿ. ಮನುಷ್ಯನಿಗೆ ಚಿಂತೆ ಎನ್ನುವಂಥದ್ದು ಯಾಕೆ ಉಂಟಾಗುತ್ತೆ ಎನ್ನುವುದನ್ನು ಶಾಸ್ತ್ರಗಳು ಹೇಳುತ್ತೆ. ಯೋಗಕ್ಷೇಮದ ಚಿಂತೆ ಅಂತ ಅದಕ್ಕೆ ಕರೀತಾರೆ. ಒಂದು ತಾನೇನೋ ಪಡ್ಕೋಬೇಕು ಅನ್ನುವಂತಹ ಇಚ್ಛೆ, ಆಮೇಲೆ ಗಳಿಸಿರೋದನ್ನ, ಈಗಾಗಲೇ ಪಡ್ಕೊಂಡಿರೋದನ್ನ ಕಾಪಾಡ್ಕೋಬೇಕು ಅನ್ನುವಂಥ ಚಿಂತೆ, ಇವೆರಡನ್ನ ಸೇರಿ ಯೋಗಕ್ಷೇಮದ ಚಿಂತೆ ಅಂತ ಕರೆದಿದ್ದಾರೆ. ಭಗವದ್ಗೀತೆಯಲ್ಲಿ ಕೂಡ ಇದ್ರ ಬಗ್ಗೆ ಭಗವಂತ ಹೇಳೋ ಮಾತು ಯೋಗಕ್ಷೇಮದ ಚಿಂತೆಯನ್ನು ಬಿಟ್ಬಿಡು ಅಂತ. ಇದು ಎಲ್ಲರಿಗೂ ಹೇಳಿರುವಂಥ ಮಾತು. ಅಂದರೆ ನಾನೇನೋ ಗಳಿಸಬೇಕು, ಅವರವರ ದೃಷ್ಟಿಯಲ್ಲಿ ಹಲವಾರು ವಸ್ತುಗಳು ಇರುತ್ತೆ, ಇಂಥದ್ದೆಲ್ಲ ನಾನು ಪಡ್ಕೋಬೇಕು ಅಂತ. ಹಾಗೆ ಗಳಿಸಿದ ಮೇಲೆ ಅದನ್ನು ನಾನು ಕೊನೆಯವರೆಗೂ ನನ್ನ ಬಳಿಯೇ ಉಳಿಸ್ಕೋಬೇಕು. ವಸ್ತುಗಳು ಜೊತೆಗೆ ವ್ಯಕ್ತಿಗಳು ಕೂಡ ಕಳ್ಕೋಬಾರ್ದು ಅನ್ನುವಂತಹ ಇಚ್ಛೆ ಕೂಡ ಅವನಲ್ಲಿ ಇರುತ್ತೆ. ಈ ಎರಡರ ಕಾರಣವಾಗಿ ಮನುಷ್ಯನಿಗೆ ಚಿಂತೆ ಎನ್ನುವಂಥದ್ದು ಉಂಟಾಗುತ್ತೆ. ಈ ಚಿಂತೆಯಲ್ಲಿ ತೊಡಗಿದ್ದಾಗ ಮನುಷ್ಯ ತಾನು ನಿಜವಾಗಿ ಏನು ಮಾಡಬೇಕಾಗಿದೆಯೋ ಸ್ವಧರ್ಮ, ಅದರ ಬಗ್ಗೆ ಗಮನ ಕೊಡೋಕ್ಕಾಗಲ್ಲ. ನಾವು ಈ ಭೂಲೋಕಕ್ಕೆ ಯಾವ ಒಂದು ನಿಮಿತ್ತವಾಗಿ ಬಂದಿದ್ದೀವಿ, ಯಾವ ಉದ್ದೇಶದಿಂದ ಭಗವಂತ ನಮ್ಮನ್ನು ಇಲ್ಲಿ ಕಳಿಸಿದ್ದಾನೆ, ಅದನ್ನು ಮರೆತು ಇಲ್ಲಿರುವಂತಹ ಕೆಲವು ವಸ್ತುಗಳನ್ನು ಗಳಿಸೋದು, ನಮ್ಮ ಹಾಗೆ ಬಂದಿರುವಂಥ ಇನ್ನೊಂದಷ್ಟು ಜೀವಿಗಳನ್ನು ಓಲೈಸೋದು, ಇವುಗಳಲ್ಲೇ ಸಮಯ ಕಳೆದೋಗುತ್ತೆ. ಹೀಗಾಗಿ ಭಗವಂತ ಹೇಳ್ತಾನೆ, ನಿನ್ನ ಜೀವನದ ಉದ್ದೇಶವನ್ನು ನೀನು ನೆನಪಿಟ್ಕೋ, ಅದಕ್ಕನುಗುಣವಾಗಿ ನಿನ್ನ ಜೀವನವನ್ನು ನೀನು ರೂಪಿಸ್ಕೋ, ಹಾಗೆ ನೀನು ಜೀವನವನ್ನು ಮಾಡು. ಇದು ಭಗವಂತನ ವಾಣಿ. ಈಗ ಭಗವಂತನ ಮಾತಲ್ಲೇ ಅದನ್ನು ನಾವು ಗಮನಿಸೋದಾದರೆ, ಮನ್ಮನಾ ಭವ ಮದ್ಭಕ್ತೋ ಭವ ಮದ್ಯಾಜಿ ಮಾಂ ನಮಸ್ಕುರು. ಈ 4 ಮಾತುಗಳನ್ನು ಹೇಳಿದ್ದಾನೆ.
ನನ್ನಲ್ಲಿ ಮನಸ್ಸಿಡು, ನನ್ನ ಭಕ್ತನಾಗು, ನನ್ನನ್ನು ಅರ್ಚಿಸು. ಹೀಗೆ ನೀನು ನನ್ನನ್ನು ಪಡ್ಕೋತೀಯಾ? ನನಗೇ ನಮಸ್ಕರಿಸು. ಇದು ಭಗವಂತನ ಒಂದು ಆದೇಶ. ಯಾಕೆ ಹೀಗಿರಬೇಕು? ಇದನ್ನು ನಾವು ಚಿಂತನೆ ಮಾಡಿದಾಗ ನಮಗೆ ಉತ್ತರ ಇಲ್ಲಿ ಸ್ಪಷ್ಟವಾಗಿ ಸಿಗುತ್ತೆ. ಶಾಸ್ತ್ರದಲ್ಲಿ, ಭಗವಂತನ ಮಾತುಗಳಲ್ಲಿ, ಮಹಾತ್ಮರುಗಳ ಮಾತುಗಳಲ್ಲಿ ಕೂಡ. ಏನು ಅಂದರೆ, ನಮಗೆ ಇರುವಂತಹ ಈ ಮನಸ್ಸು, ಆ ಮನಸ್ಸಿಗಿರುವಂಥ ಒಂದು ಶಕ್ತಿ, ಅದನ್ನು ನಾವು ಪುನಃ ಅದರ ಮೂಲದ ಕಡೆಗೆ ತಿರುಗಿಸ್ಬೇಕು. ಮನಸ್ಸು ಎಲ್ಲಿಂದ ಉಗಮ ಆಯಿತು ಪುನಃ ಅಲ್ಲಿಗೆ ಹೋಗಿ ಅದು ತಲುಪಬೇಕು. ಇದು ಜೀವನದ ಉದ್ದೇಶ. ನಾವೆಲ್ಲ ಗಮನಿಸ್ತೀವಿ, ಪ್ರಕೃತಿಯಲ್ಲಿ ಎಲ್ಲಿಂದ ಅದು ಉದ್ಭವ ಆಯಿತೋ ಪುನಃ ಅಲ್ಲಿಗೆ ಹೋಗಿ ಅದು ಸೇರುತ್ತೆ. ಈಗ ಸಮುದ್ರದಿಂದ ನೀರನ್ನು ಸೂರ್ಯನ ಕಿರಣಗಳು ಹೀರುತ್ತೆ, ಹಾಗೆ ಭೂಮಿ ಮೇಲಿರೋ ನೀರನ್ನೆಲ್ಲ ಹೀರುತ್ತೆ. ನಂತರ ಅದು ಮೋಡವಾಗಿ ಪರಿವರ್ತನೆಯಾಗಿ ಗಾಳಿಯಲ್ಲಿ ತೇಲಾಡಿಕೊಂಡು ಎಲ್ಲೋ ಒಂದು ಕಡೆ ಅದು ಮಳೆಯನ್ನು ಸುರಿಸಿ ಪುನಃ ಅದೆಲ್ಲ ಹರಿದು ಕೊನೆಗೆ ನದಿಯನ್ನು ಸೇರಿ ನದಿಯ ಮೂಲಕ ಪುನಃ ಸಮುದ್ರವನ್ನೇ ಸೇರುತ್ತೆ. ಅಲ್ಲಿಗೆ ಅದರ ಒಂದು ಗುರಿಯನ್ನು ಅದು ತಲುಪಿದಾಗ ಆಯಿತು. ಎಲ್ಲಿಂದ ಬಂತೋ ಅಲ್ಲಿಗೆ ಹೋಗಿ ಮತ್ತೆ ತಲುಪ್ತು. ಅಲ್ಲಿಗೆ ಹೋಗೋವರೆಗೂ ಅದಕ್ಕೆ ವಿಶ್ರಾಂತಿ ಅನ್ನೋದೇ ಇರಲ್ಲ, ಚಲಿಸ್ತಾನೇ ಇರುತ್ತೆ. ಅದೇ ರೀತಿಯಲ್ಲಿ ಮನುಷ್ಯ ಈ ಜಗತ್ತಿಗೆ ಬಂದು ಕೆಲಸವನ್ನು ಮಾಡ್ತಾನೆ ಇರ್ತಾನೆ, ಚಿಂತನೆಯನ್ನು ಮಾಡ್ತಾನೆ ಇರ್ತಾನೆ. ಎಲ್ಲಿವರೆಗೂ ಮಾಡಬೇಕು ಇವನು ಎಲ್ಲಿವರೆಗೂ ತನ್ನ ಒಂದು ಮೂಲವನ್ನು ಅರ್ಥಕೊಂಡು ಪುನಃ ಅಲ್ಲಿಗೆ ಹಿಂತಿರುಗೋದಿಲ್ವೋ ಅಲ್ಲಿವರೆಗೂ ಚಿಂತೆ ಮಾಡ್ತಾನೆ ಇರಬೇಕಾಗತ್ತೆ, ಕೆಲಸವನ್ನು ಅಥವಾ ಕರ್ಮವನ್ನು ಮಾಡ್ತಾನೆ ಇರಬೇಕಾಗತ್ತೆ. ಈ ಮಧ್ಯದಲ್ಲಿ ಬರುವಂತಹ ಸುಖ ದುಃಖಗಳನ್ನು ಕೂಡ ಅನುಭವಿಸ್ತಾನೆ ಇರಬೇಕಾಗತ್ತೆ. ವಿಶ್ರಾಂತಿ ಅನ್ನೋ ಮಾತು ಇಲ್ವೇ ಇಲ್ಲ. ಈ ಕಾರಣಕ್ಕಾಗಿ ಪರಮಾತ್ಮ ಹೇಳಿದ್ದು, ನಾನೇ ನಿನ್ನ ಮೂಲ, ಸಮಸ್ತ ಜಗತ್ತಿನ ಮೂಲ ಕಾರಣ ನಾನೇನೆ. ಹೀಗಾಗಿ ಈ ಜಗತ್ತೆಲ್ಲ ನನ್ನಿಂದ ಹೊರಹೊಮ್ಮಿದೆ, ಪುನಃ ನನ್ನನ್ನು ಸೇರೋದಕ್ಕಾಗಿ ಇವೆಲ್ಲವೂ ಕೆಲಸ ಮಾಡ್ತಾ ಇದೆ. ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ನಾವೆಲ್ಲ ಭಗವಂತನಿಂದ ಬಂದಿದ್ದೀವಿ, ಭಗವಂತನಿಗಾಗಿ ನಮ್ಮ ಜೀವನವನ್ನು ಮಾಡ್ತಾ ಇದ್ದೀವಿ, ಪುನಃ ಒಂದು ದಿನ ನಾವು ಭಗವಂತನ್ನೇ ಹೋಗಿ ಸೇರ್ಕೋತೀವಿ. ಇಷ್ಟೇ ಜಗತ್ತಿನ ಒಂದು ನಿಯಮ, ಜೀವನದಲ್ಲಿರುವಂಥದ್ದು ಇಷ್ಟೇನೆ ಸಾರಾಂಶ. ಆದರೆ ಯಾರಿಗೆ ಇದು ಗೊತ್ತಿಲ್ವೋ ಅವರೇನು ಮಾಡ್ತಾರೆ, ನಮ್ಮ ಜೀವನದ ಉದ್ದೇಶ ಬೇರೇನೋ ಅಂತ ಭಾವಿಸ್ಬಿಡ್ತಾರೆ, ಮತ್ತೇನೋ ಒಂದು ಅವರ ಕಲ್ಪನೆ ಮಾಡ್ಕೋತಾರೆ. ಸಾಮಾನ್ಯವಾಗಿ ಜೀವಿಗಳು ಅಥವಾ ಸಾಮಾನ್ಯ ಮನುಷ್ಯರು ಕಲ್ಪನೆ ಮಾಡ್ಕೊಳ್ಳೋದೇನು ಅಂದರೆ, ನಾವು ಈ ಜಗತ್ತಿಗೆ ಬಂದಿರೋದು ಜಗತ್ತಿನಲ್ಲಿರುವಂತಹ ಭೋಗ ವಸ್ತುಗಳನ್ನೆಲ್ಲ ಗಳಿಸೋದು, ಅದನ್ನು ಅನುಭವಿಸೋದು, ಸುಖ ಪಡೋದು ಅಂತ ಭಾವಿಸ್ತಾರೆ. ಆದರೆ ಭಗವಂತ ಇದನ್ನು ನಿರಾಕರಿಸ್ಬಿಟ್ಟಿದ್ದಾನೆ. ಹಾಗಲ್ಲ, ಇದು ಸರಿಯಲ್ಲ. ಯಾಕೆ ಅಂದರೆ, ಏಹಿ ಸಂಸ್ಪರ್ಶಜ ಭೋಗ ದುಃಖಯೋನಯ ಏವತೆ. ಈ ಭೋಗ ವಸ್ತುಗಳೇನು ಜಗತ್ತಲ್ಲಿ ಕಾಣ್ತಾ ಇದೆಯೋ ಇದೆಲ್ಲ ಕೂಡ ದುಃಖದ ದ್ವಾರಗಳು, ದುಃಖ ಯೋನಯ ಅಥವಾ ದುಃಖಕ್ಕೆ ಕಾರಣ.
ಆದ್ಯಂತವಂತಹ ಕೌಂತೆಯ ನತೇಶು ರಮತೆ ಬುಧಃ. ಇವುಗಳಿಗೆ ಆದಿನೂ ಇದೆ, ಅಂತ್ಯನೂ ಇದೆ. ಅಂದರೆ ಕ್ಷಣಿಕ, ಸ್ವಲ್ಪ ಕಾಲ ಇರುತ್ತೆ, ಹೊಟ್ಟೋಗುತ್ತೆ, ಮುಗಿದೋಗುತ್ತೆ. ಇಂತಹ ವಿಷಯಗಳಲ್ಲಿ, ಭೋಗ ವಸ್ತುಗಳಲ್ಲಿ ಬುಧಃ ಅಂದರೆ ಜ್ಞಾನಿಗಳು ರಮಿಸೋದಿಲ್ಲ, ಅವುಗಳಲ್ಲಿ ಆಸಕ್ತರಾಗೋದಿಲ್ಲ ಅಂತ ಭಗವಂತನ ಮಾತು. ಯಾಕೆಂದರೆ ಬಂದ ಕಾರ್ಯವನ್ನು, ಮುಖ್ಯವಾದ ಕೆಲಸ ಬಿಟ್ಟು ಬೇರೆ ಕಡೆ ಗಮನ ಕೊಟ್ಟಾಗ ಸಹಜವಾಗಿ ಭಗವಂತ ಏನು ಮಾಡ್ತಾನೆ, ಸರಿಯಾದ ದಾರಿಯಲ್ಲಿ ನಮ್ಮನ್ನು ಕರ್ಕೊಂಬರೋದಕ್ಕೆ ಅಥವಾ ಮನುಷ್ಯರನ್ನು ಆ ಸರಿಯಾದ ದಾರಿಯಲ್ಲಿ ಮುನ್ನಡೆಸೋದಕ್ಕೆ ಕೆಲವು ಪಾಠವನ್ನು ಕಲಿಸ್ತಾನೆ ಅಥವಾ ಕೆಲವು ಕಷ್ಟಗಳನ್ನು ಉಂಟು ಮಾಡ್ತಾನೆ. ಇದೇ ಕಾರಣಕ್ಕಾಗಿ ಮನುಷ್ಯರು ಮತ್ತೆ ಮತ್ತೆ ಯಾವುದೋ ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕೋತಾ ಇರ್ತಾರೆ. ಅವ್ರಿಗೆ ಗೊತ್ತೇ ಇರಲ್ಲ ಯಾಕೆ ಈ ಥರ ಆಯಿತು ಅಂತ. ಅವ್ರು ಅಂದ್ಕೋತಾರೆ ನಾನೇ ಏನೋ ಸ್ವಲ್ಪ ವ್ಯತ್ಯಾಸ ಮಾಡಿರ್ಬೋದು ಅಥವಾ ಬೇರೆಯವರಿಂದ ಏನೋ ಸಮಸ್ಯೆ ಆಗಿದೆ ಅಂತ ಅವ್ರು ಭಾವಿಸ್ತಾ ಇರ್ತಾರೆ. ಆದರೆ ಬೇರೆ ಯಾರೂ ಅಲ್ಲ, ಅದನ್ನು ಮಾಡ್ತಾ ಇರೋದು ಭಗವಂತನೇ. ಭಗವಂತನೇ ಹೇಳ್ತಾನೆ, ನನ್ನ ಇಚ್ಛೆ ಇಲ್ಲದೆ ಈ ಜಗತ್ತಲ್ಲಿ ಏನೂ ನಡೆಯೋದಿಲ್ಲ. ನನ್ನ ಲೀಲೆಗಾಗಿ, ನನ್ನ ಆಟಕ್ಕಾಗಿ ಜಗತ್ತನ್ನು ನಾನು ಸೃಷ್ಟಿ ಮಾಡಿಕೊಂಡಿದ್ದೀನಿ. ನನ್ನ ಒಂದು ಲೀಲೆ ನನ್ನ ಇಚ್ಛೆಯಂತೆ ನಡೀತಾ ಇದೆ ಅಷ್ಟೆ. ಹಾಗಾದರೆ ನಾವು ಮಾಡೋದೇನಿದೆ ಇಲ್ಲಿ? ಭಗವಂತ ಗೀತೆಯಲ್ಲಿ ಇದನ್ನು ಹೇಳ್ತಾನೆ. ಇದು ಒಂದು ಭಗವಂತನ ಮುಖ್ಯವಾದ ಒಂದು ಮಾತು, ನಾವು ಸದಾ ನೆನ್ಪಿಟ್ಕೋಬೇಕಾಗಿರೋದು. ನಿಮಿತ್ತ ಮಾತ್ರ ಭವ, ನಿಮಿತ್ತ ಮಾತ್ರ ಭವಸವ್ಯ ಸಾಚಿನ್ ಅಂತ ಒಂದು ವಾಕ್ಯ ಇದೆ ಭಗವದ್ಗೀತೆಯಲ್ಲಿ. ನೀನು ನಿಮಿತ್ತ ಮಾತ್ರನಾಗಿರು. ನಿಮಿತ್ತ ಮಾತ್ರ ಅಂದರೆ ನಾಮಕಾವಸ್ಥೆ ಅಷ್ಟೇ. ನೀನು ಸುಮ್ಮನೆ ನೀನೇ ಏನೋ ಮಾಡೋ ಹಾಗೆ ಅನ್ನಿಸ್ತಾ ಇರುತ್ತೆ, ನಿನಗೆ ಕಾಣಿಸ್ಕೊಳ್ಳೋದು ಹಾಗೆ. ಆದರೆ ಮಾಡ್ತಾ ಇರೋದು ನೀನಲ್ಲ, ನನ್ನ ಪ್ರಕೃತಿ ಅಂತ ಪರಮಾತ್ಮ ಹೇಳ್ತಾನೆ. ನನ್ನ ಶಕ್ತಿ ಜಗತ್ತಲ್ಲಿ ಕೆಲಸ ಮಾಡ್ತಾ ಇರೋದು. ನೀನು ನಿಮಿತ್ತ ಮಾತ್ರನಾಗಿದೆಯಾ ಅಷ್ಟೇ, ಹಾಗೆ ಇದ್ಬಿಡು. ನಾನು ಮಾಡ್ತಾ ಇದ್ದೀನಿ, ನನಗಿದು ಈ ಕರ್ಮ ನನ್ನದು, ಇದಕ್ಕೆ ಇಂಥ ಫಲ ಸಿಗಬೇಕು ಅಂತ ನೀನು ಬಯಸಿದ್ದೆ ಆದರೆ ಅದರಿಂದ ನಿನಗೆ ಪ್ರಾಪ್ತವಾಗೋದೇನು ಅಂದರೆ ಬರೀ ದುಃಖ ಅಥವಾ ನೋವು. ಭಗವಂತ ಮತ್ತೊಂದು ಮಾತನ್ನು ಇಲ್ಲಿ ತಿಳಿಸ್ತಾನೆ. ಪ್ರಕೃತೇ ಕ್ರಿಯಮಾಣಾನಿ ಗುಣೈಃ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತ ಅಹಂ ಇತಿ ಮನ್ಯತೆ. ಪ್ರಕೃತಿ ಇದು ಪರಮಾತ್ಮನ ಶಕ್ತಿ. ಭಗವಂತ ಹೇಳ್ತಾನೆ, ಇದು ನನ್ನ ಪ್ರಕೃತಿ, ಇದು ನಾನು ನನ್ನ ಪ್ರಕೃತಿಗೆ ನನ್ನ ಚೈತನ್ಯವನ್ನು ತುಂಬಿ ಕಾರ್ಯವನ್ನು ಮಾಡೋ ಹಾಗೆ ಮಾಡಿದ್ದೀನಿ. ಅದು ತನ್ನ ಕೆಲಸ ಮಾಡ್ತಾ ಇದೆ. ಸ್ವಭಾವಸ್ತು ಪ್ರವರ್ತತೆ, ಅದರ ಸ್ವಭಾವಕ್ಕನುಗುಣವಾಗಿ ಪ್ರಕೃತಿ ಕೆಲಸ ಮಾಡ್ತಾ ಇದೆ. ಆದರೆ ಮನುಷ್ಯ ಭಾವಿಸ್ತಾನೆ ಅಥವಾ ಜೀವಿಗಳು ಏನು ಭಾವಿಸ್ತವೆ ಅಂದರೆ, ನಾವೇ ಮಾಡ್ತಾ ಇರೋದು, ನಮ್ಮಿಂದಲೇ ನಡೀತಾ ಇರೋದು ಈ ಕಾರ್ಯ ಅಂತ ಭಾವಿಸ್ತಾರಂತೆ. ಈ ಕಾರಣದಿಂದ ಅವರಿಗೆ ಕರ್ಮಬಂಧನ ಅನ್ನೋದು ಉಂಟಾಗ್ತಾ ಇದೆ. ಭಗವಂತನ ಈ ಮಾತನ್ನು ನಾವು ಸದಾ ನೆನಪಿನಲ್ಲಿ ಇಟ್ಕೋಬೇಕು. ಇದನ್ನು ನಾವು ಯಾವ ರೀತಿ ವಿಶ್ಲೇಷಣೆ ಮಾಡಿ ಇದು ಎಷ್ಟು ಸತ್ಯವಾಗಿದೆ ಅಂತ ತಿಳ್ಕೋಬಹುದು? ಒಂದು ಉದಾಹರಣೆ ಮೂಲಕ ನೋಡೋದಾದ್ರೆ, ಈಗ ನಮಗೊಂದು ಶರೀರ ಪ್ರಾಪ್ತಿಯಾಗಿದೆ. ಈ ಶರೀರ ಉತ್ಪತ್ತಿಯಾಗಿದ್ದು ತಾಯಿಯ ಗರ್ಭದಲ್ಲಿ. ಅಲ್ಲಿ ಅದು ಪ್ರಕೃತಿಗೆ ಅನುಗುಣವಾಗಿ ಬೆಳೆದಿದೆ.
ಇಷ್ಟು ಕಾಲ ಅದು ಗರ್ಭದಲ್ಲಿದ್ದು ಹಂತ ಹಂತವಾಗಿ ಬೆಳಿಬೇಕು. ಅದಕ್ಕೊಂದು ನಿಯಮ ಕೂಡ ಇದೆ. ನಿಯಮಕ್ಕನುಸಾರವಾಗಿ ಬೆಳಿಬೇಕು, ಎಲ್ಲ ರಚನೆ ಆಗಬೇಕು, ಇಂದ್ರಿಯಗಳು ಅಂಗಾಂಗಗಳೆಲ್ಲ ರಚನೆ ಆಗಬೇಕು ಅಂತ ಒಂದು ನಿಯಮ ಇದೆ. ಆ ನಿಯಮವನ್ನು ಮಾಡಿದ್ಯಾರು? ಪರಮಾತ್ಮ. ಆಮೇಲೆ ಅದು ರಚನೆಯಾಗಿ ಯಾವ ಸಮಯಕ್ಕೆ ಅದು ಹುಟ್ಟಬೇಕು ಅಂತ ನಿರ್ಧಾರ ಮಾಡೋನು ಕೂಡ ಕಾಲಸ್ವರೂಪನಾದ, ಕಾಲಕ್ಕೆ ಒಡೆಯನಾಗಿರುವಂಥ ಪರಮಾತ್ಮನೇ. ಅದು ತಾಯಿ ಕೈಯಲ್ಲೂ ಇರಲ್ಲ, ಮಗುವಿನ ಇಚ್ಛೆಯಂತೆ ಕೂಡ ಅದು ಹುಟ್ಟಕ್ಕಾಗಲ್ಲ. ಭಗವಂತನ ಇಚ್ಛೆಯಂತೆ ಆ ಸಮಯಕ್ಕೆ ಅದು ಜನ್ಮವನ್ನು ತಾಳುತ್ತೆ. ಸರಿ, ಜನ್ಮವನ್ನು ತಾಳದ ಮೇಲೆ ಅದಕ್ಕೆ ಸ್ವತಂತ್ರ ಇದೆ, ಕೈಕಾಲಿದೆ, ಅದೇನೋ ಒಂದು ಕೆಲಸ ಮಾಡಬಹುದಾ ಅಂದರೆ ಇಲ್ಲ. ಅದು ಉಸಿರಾಟದ ಮೇಲೆ ಅದರ ಜೀವನ ನಿಂತಿದೆ. ಉಸಿರಾಡ್ತಾ ಇರೋವರೆಗೂ ಶರೀರ ಬದುಕಿರುತ್ತೆ, ಜೀವಂತವಾಗಿರುತ್ತೆ. ಈ ಉಸಿರಾಟ ಕೂಡ ಭಗವಂತನ ಒಂದು ನಿಯಮಕ್ಕನುಸಾರವಾಗಿ ನಡೀತಾ ಇದೆ. ನಾವು ಗಂಟೆಗೆ ಒಂದು ಅಥವಾ ನಿಮಿಷಕ್ಕೊಂದು 100 ಸರಿ ಉಸಿರಾಡ್ಬಿಡ್ತೀವಿ, ಇನ್ನು ಹೆಚ್ಚಿಗೆ ಉಸಿರಾಡ್ತೀವಿ ಅಂದರೆ ಎಲ್ಲ ಆಗೋದಿಲ್ಲ. ಅಥವಾ ಕಡಿಮೆ ಉಸಿರು ತಗೋತೀವಿ ಅಂದ್ರೂ ಆಗೋದಿಲ್ಲ. ಅದರದ್ದೇನೋ ಒಂದು ನಿಯಮ ಇದೆ, ಆ ನಿಯಮಕ್ಕನುಸಾರವಾಗೇ ನಾವು ಉಸಿರಾಡಬೇಕು. ಹಾಗೆ ಆ ನಿಯಮಕ್ಕನುಸಾರವಾಗಿಯೇ ನಮ್ಮ ಶರೀರದಲ್ಲಿ ಶ್ವಾಸಕೋಶಗಳು, ಜೀರ್ಣಕ್ರಿಯೆ, ರಕ್ತ ಸಂಚಾರ, ಹೃದಯದ ಬಡಿತ ಎಲ್ಲವೂ ಕೂಡ ತನ್ನ ಒಂದು ನಿಯಮಕ್ಕನುಸಾರವಾಗಿ ಆಯಾ ಅಂಗಾಂಗಗಳು ಕೆಲಸ ಮಾಡ್ತಾ ಇರುತ್ತೆ. ಇದನ್ನೆಲ್ಲ ಮನುಷ್ಯ ತಾನಾಗಿ ಮೊದಲೇ ಚಿಂತನೆ ಮಾಡಿ ವ್ಯವಸ್ಥೆ ಮಾಡ್ಕೊಂಡು ಬಂದಿದ್ರೆ ಆಗ ಹೇಳ್ಬೋದು ಮನುಷ್ಯ ಅವನೇ ಕೆಲಸ ಮಾಡ್ತಾ ಇರೋದು. ಉಸಿರಾಟವೇ ನಡೀಲಿಲ್ಲ ಅಂದರೆ ಅವನು ಹೇಗೆ ಕೆಲಸ ಮಾಡ್ತಾನೆ? ರಕ್ತ ಸಂಚಾರ ನಿರಂತರವಾಗಿ ನಡೀತಾ ಇರುತ್ತೆ. ನಾವು ಮಲಗಿರಲಿ, ಎದ್ದಿರಲಿ, ಯಾವುದೇ ಕೆಲಸದಲ್ಲಿ ನಾವು ಮಗ್ನರಾಗಿದ್ದರೂ ರಕ್ತ ಸಂಚಾರ ಆಗ್ತಿರುತ್ತೆ. ಹೃದಯ ತನ್ನ ಕೆಲಸವನ್ನು ಮಾಡ್ತಾ ಇರುತ್ತೆ. ಆಯಾ ಅಂಗಾಂಗಗಳು ತಮ್ಮ ತಮ್ಮ ಕೆಲಸವನ್ನು ಮಾಡ್ತಾ ಇವೆ. ಇವುಗಳ ಮೇಲೆ ಮನುಷ್ಯನ ಕಂಟ್ರೋಲ್ ಇಲ್ಲ. ಅವುಗಳನ್ನು ನಿಯಮಿಸೋದಕ್ಕೆ ಮನುಷ್ಯನ ಕೈಲಿ ಆಗಲ್ಲ. ಹೀಗಿರುವಾಗ ನಮಗಿಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಶರೀರದ ರಚನೆ, ಶರೀರ ಬೆಳೆದಿದ್ದು, ಶರೀರ ಜೀವಂತವಾಗಿರೋದು, ಇವೆಲ್ಲ ಕೂಡ ಭಗವಂತನ ನಿಯಮಕ್ಕನುಸಾರವಾಗಿ ನಡೀತಾ ಇದೆ. ಹೀಗಾಗಿ ಭಗವಂತನ ಶಕ್ತಿಯಿಂದ ಈ ಶರೀರ ಹುಟ್ಟಿ ಜೀವನ ಮಾಡ್ತಾ ಇರಬೇಕಾದ್ರೆ ಈ ಜೀವನದಲ್ಲಿ ಹೇಗಿರಬೇಕು ಅನ್ನೋದು ಕೂಡ ಭಗವಂತನೇ ಹೇಳಿದ್ದಾನೆ. ಅದೇ ರೀತಿ ಇರಬೇಕು. ನಮಗೆ ಸರಿ ಅನಿಸಿದ ಹಾಗೆ, ನಮಗೆ ಮನಸ್ಸು ಬಂದ ಹಾಗೆಲ್ಲ ನಾವು ಮಾಡೋ ಹಾಗಿಲ್ಲ. ಇದನ್ನ ಭಗವಂತ ಹೇಳ್ತಾನೆ. ನೀನು ಈಗ ಮಾಡಬೇಕಾಗಿರೋದೇನು ಅಂದರೆ, ನೀನೇನೆಲ್ಲ ಪಡ್ಕೊಂಡಿದೆಯಲ್ಲ, ಶರೀರ, ಇಂದ್ರಿಯಗಳು, ಇಂದ್ರಿಯಗಳು ಅಂದರೆ ಕಣ್ಣು, ಕಿವಿ, ಈ ಥರ ಎಲ್ಲ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಇವೆಲ್ಲ ನೀವೆಲ್ಲ ನನ್ನಿಂದ ನೀನು ಪಡ್ಕೊಂಡಿದೆಯಾ. ಅದನ್ನು ನೀನು ಪುನಃ ನನಗೆ ಸಮರ್ಪಣೆ ಮಾಡು. ಹಾಗೆ ನಿನಗೇನೊಂದು ಮನಸ್ಸಿದೆಯೋ, ಜೀವನಕ್ಕೆ ಪ್ರಮುಖವಾದ ಕಾರಣ ಅವನ ಮನಸ್ಸು. ಆ ಮನಸ್ಸನ್ನು ನನಗೆ ಅರ್ಪಣೆ ಮಾಡು. ಇದು ಭಗವಂತ ನಮಗೆ ಕೊಡ್ತಾ ಇರುವಂಥ ಒಂದು ಆದೇಶ. ಆದರೆ ಮನುಷ್ಯ ಏನು ಮಾಡ್ತಾ ಇದ್ದಾನೆ? ಪ್ರಕೃತಿಯಲ್ಲಿರುವಂತಹ ವಸ್ತುಗಳು, ಅವುಗಳನ್ನು ಪಡ್ಕೊಳ್ಳೋದಕ್ಕೆ ಪ್ರಯತ್ನ, ಅವುಗಳಿಂದ ಸುಖ ಅನುಭವಿಸುವಂತಹ ಒಂದು ಪ್ರಯತ್ನವನ್ನು ಮಾಡೋದಕ್ಕೆ ಅವನು ಹೆಚ್ಚು ಅದರಲ್ಲೇ ತೊಡಗಿರೋದ್ರಿಂದ ಭಗವಂತ ಅವನಿಗೆ ತಮ್ಮ ನಿಜ ಸ್ವರೂಪಕ್ಕನುಸಾರವಾಗಿ ಹೇಗೆ ಅವನು ಆನಂದವಾಗಿರಬೇಕೋ ಆ ಆನಂದವನ್ನು ಕಳ್ಕೊಳ್ಳೋ ಹಾಗೆ ಆಗ್ಬಿಟ್ಟಿದೆ. ಈಗ ಸಂತೋಷ ಇಲ್ಲ ಮನುಷ್ಯನಿಗೆ. ಯಾಕೆಂದರೆ ತನ್ನ ಸ್ವಧರ್ಮವನ್ನು ಮಾಡ್ತಾ ಇಲ್ಲ.
ಸ್ವಧರ್ಮ ಅಂದರೆ ಭಗವಂತನ ಆದೇಶವನ್ನು ಪಾಲನೆ ಮಾಡೋದೇ ನಮ್ಮ ಸ್ವಧರ್ಮ. ಹೀಗಾಗಿ ಭಗವಂತನ ಮಾತುಗಳು ನಮಗೆಷ್ಟು ಮುಖ್ಯ. ನಮ್ಮ ಶರೀರವನ್ನು ನಾವಿಚ್ಛೆ ಪಟ್ಟಂತೆ ನಮಗೆ ಹೇಗೆ ಬೇಕೋ ಹಾಗೆ ರಚನೆ ಮಾಡ್ಕೊಂಬಂದಿದ್ರೆ ನಾವು ಸ್ವತಂತ್ರರು, ಅದನ್ನು ನಾವು ಇಚ್ಛೆ ಪಟ್ಟಂತೆ ಬಳಸ್ಬೋದು. ಆದರೆ ಅದು ಯಾರಿಗೂ ಸಾಧ್ಯ ಇಲ್ಲ. ಯಾಕೆಂದರೆ ಎಲ್ಲರಿಗೂ ಒದಗಿರುವಂಥ ಈ ಶರೀರ, ಅವರವರ ಶರೀರಗಳು ಪ್ರಕೃತಿಯ ನಿಯಮಕ್ಕನುಸಾರವಾಗಿ ಅದು ರಚನೆ ಆಗಿದೆ. ಪ್ರಕೃತಿಗೆ ಒಡೆಯ ಪರಮಾತ್ಮ. ಹೀಗಾಗಿ ನಾವು ಪರಮಾತ್ಮನ ಮಾತನ್ನು ಅರ್ಥ ಮಾಡಿಕೊಳ್ಳೇಬೇಕು. ಪರಮಾತ್ಮನ ನಿಯಮಕ್ಕನುಸಾರವಾಗಿಯೇ ನಾವು ಜೀವನವನ್ನು ನಡೆಸಬೇಕು. ಭಗವಂತ ಮುಖ್ಯವಾಗಿ ಹೇಳೋದಿಷ್ಟು, ನಿನ್ನ ಮನಸ್ಸನ್ನು ನನ್ನಲ್ಲಿ ನಿಲ್ಲಿಸು ಅಂತ. ಭಗವಂತನಲ್ಲಿ ಮನಸ್ಸನ್ನು ಹೇಗೆ ನಿಲ್ಲಿಸಬೇಕು? ಅದಕ್ಕೆ ಉದಾಹರಣೆ ಇದೆ, ಬಹಳಷ್ಟು ಭಾಗವತದಲ್ಲಿ ನಾವು ಕಾಣ್ತೀವಿ. ಈ ವಿಚಾರವನ್ನು ನಾವು ಕೆಲವು ಉದಾಹರಣೆಗಳ ಸಮೇತವಾಗಿ ಅಥವಾ ಸಹಿತವಾಗಿ ಗಮನಿಸಿದಾಗ ನಮ್ಗೆ ಅರ್ಥ ಮಾಡ್ಕೊಳ್ಳೋದು ಸುಲಭ ಆಗುತ್ತೆ. ಭಗವಂತ ಹೇಳಿದ ಹಾಗೆ ನಡ್ಕೊಂಡವ್ರು ಇದ್ದಾರಾ? ಅವ್ರಿಗೇನಾಯಿತು? ಇದನ್ನು ನಾವು ಒಂದು ಕೆಲವು ಭಾಗವತದಲ್ಲಿ ಕಾಣುವಂತೆ ಭಕ್ತರ ಚರಿತ್ರೆಗಳಲ್ಲಿ ನಾವು ಅರ್ಥ ಮಾಡ್ಕೋಬೋದು. ಒಂದು ಸಣ್ಣ ವಿರಾಮದ ನಂತರ ನಾವು ಇದನ್ನು ಮುಂದುವರಿಸೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲ ಆತ್ಮೀಯ ಬಂಧುಗಳೇ, ಭಗವದ್ವಾಣಿಯಲ್ಲಿ ನಾವು ಈ ಪ್ರವಚನದಲ್ಲಿ ಭಗವಂತ ನಮಗೆ ನೀಡಿರುವಂಥ ಆದೇಶ ಏನು ಅಂದರೆ, ನಮ್ಮ ಮನಸ್ಸನ್ನು ನಾವು ಭಗವಂತನಲ್ಲಿ ನಿಲ್ಲಿಸಿ ಭಗವಂತನ ಒಂದು ನಿಯಮಕ್ಕನುಸಾರವಾಗಿ, ಭಗವಂತ ನಮಗೆ ಕೊಟ್ಟಿರುವಂಥ ಆದೇಶಕ್ಕನುಸಾರವಾಗಿ ನಾವು ಜೀವನವನ್ನು ಮಾಡಬೇಕು. ಹಾಗೆ ಮಾಡಿದ್ರೆ ಅದನ್ನು ಧರ್ಮ ಅಂತ ಕರೆಯಲ್ಪಡುತ್ತೆ, ಸ್ವಧರ್ಮ ಅಂತ. ಈಗ ಈ ರೀತಿ ಸ್ವಧರ್ಮವನ್ನು ಆಚರಿಸಿದವರು ಏನಾದರೂ ಭಗವಂತ ಹೇಳಿದಾಗೆ ಜೀವನ ಮಾಡೋಕ್ಕಾಗತ್ತಾ? ಅದರಿಂದ ಏನಾಯಿತು ಪರಿಣಾಮ? ಇದನ್ನು ನಾವು ಉದಾಹರಣೆ ಸಮೇತ ಗಮನಿಸೋದಾದರೆ, ಭಾಗವತದಲ್ಲಿ ಒಬ್ಬ ಭಕ್ತನ ಚರಿತ್ರೆ ಬರುತ್ತೆ. ಆ ಭಕ್ತನ ಹೆಸರು ಭಕ್ತ ಅಂಬರೀಷ ಅಂತ. ಆತ ಮಹಾವಿಷ್ಣು ಭಕ್ತ. ಏಕಾದಶಿ ಉಪವಾಸವನ್ನು ಆಚರಿಸಿ ನಂತರ ಮಾರನೇ ದಿನ ದ್ವಾದಶಿ ದಿನ ಪ್ರಸಾದವನ್ನು ತಗೋಬೇಕು ಅವನು, ಭಗವಂತನನ್ನು ಪೂಜೆ ಮಾಡಿ. ಆ ಸಮಯದಲ್ಲಿ ದೂರ್ವಾಸರು ಅಲ್ಲಿಗೆ ಬರ್ತಾರೆ, ದೂರ್ವಾಸ ಮುನಿಗಳು. ಅವರನ್ನು ನೋಡಿ ಅಂಬರೀಷ ಅವರನ್ನು ಬಹಳ ಭಕ್ತಿ ಗೌರವದಿಂದ ಆಧಾರದಿಂದ ಅವರನ್ನು ಬರಮಾಡಿಕೊಂಡು ಅವರಿಗೆ ಈ ರೀತಿಯಲ್ಲಿ ದ್ವಾದಶಿಯ ಒಂದು ಪ್ರಸಾದವನ್ನು ಪಾರಣೆ ಅಂತ ಕರೀತಾರೆ, ಸ್ವೀಕರಿಸೋದಕ್ಕೆ ಹೇಳ್ತಾನೆ. ಅವ್ರು ಹೇಳ್ತಾರೆ, ನಾನು ನದಿಗೆ ಹೋಗಿ ಸ್ನಾನ ಮುಗಿಸಿ ಬರ್ತೀನಿ, ನಂತರ ತಗೋತೀನಿ. ಅವ್ರ ಜೊತೆಗೆ ಒಂದಷ್ಟು ಶಿಷ್ಯರು ಕೂಡ ಇರ್ತಾರೆ. ಅವ್ರು ಹೋದವರು ಬಹಳ ಹೊತ್ತಾದರೂ ಕೂಡ ಬರಲೇ ಇಲ್ಲ. ದ್ವಾದಶಿ ದಿನ ಒಂದು ನಿಯಮ ಇರುತ್ತೆ, ಈ ಸಮಯದೊಳಗಾಗಿ ಸ್ವಲ್ಪ ತಗೊಂಡ್ಬಿಡ್ಬೇಕು ಪ್ರಸಾದನ ಅಂತ. ಹಾಗಾಗಿ ಅಂಬರೀಷ ಏನು ಮಾಡ್ತಾನೆ, ಶಾಸ್ತ್ರಕ್ಕೆ ಅನುಗುಣವಾಗಿ ಸ್ವಲ್ಪ ನೀರನ್ನು ತಗೊಂಡು ನಂತರ ಅವ್ರು ಬರೋದನ್ನೇ ಕಾಯ್ತಾ ಇರ್ತಾನೆ. ಆ ನೀರನ್ನು ಕುಡಿಯೋದನ್ನ ದೂರ್ವಾಸ ಮುನಿಗಳು ದೂರದಿಂದ ನೋಡ್ಬಿಡ್ತಾರೆ. ಅವರೇನು ಭಾವಿಸ್ತಾರೆ, ನನ್ನನ್ನು ಬಿಟ್ಟೇ ಇವನು ಊಟ ಮಾಡಿಬಿಟ್ಟಿದ್ದಾನೆ, ನನಗೆ ಇವನು ಅಪಚಾರ ಮಾಡಿದ್ದಾನೆ, ಅವಮಾನ ಮಾಡಿದ್ದಾನೆ ಅಂತೆಲ್ಲ ಭಾವಿಸಿ, ತಪ್ಪಾಗಿ ಭಾವಿಸಿ ಕೋಪ ಮಾಡಿಕೊಂಡು ತಮ್ಮ ಜಟೆಯಿಂದ ಒಂದು ಕೂದಲನ್ನು ಎಳೆದು ಭೂಮಿಗೆ ಬಡಿತಾರಂತೆ. ಅದರಿಂದ ಒಂದು ದುಷ್ಟಶಕ್ತಿ ಬರುತ್ತೆ. ಅದನ್ನು ಅಂಬರೀಷನನ್ನು ನಾಶ ಮಾಡು ಅಂತ ಹೇಳ್ತಾರಂತೆ. ಅದಕ್ಕೆ ಆದೇಶ ಕೊಡ್ತಾರೆ. ಆ ದುಷ್ಟಶಕ್ತಿ ಬಂದು ಅಂಬರೀಷನ ಮೇಲೆ ಎರಗುವಾಗ ಅಂಬರೀಷ ತನ್ನದೇನು ತಪ್ಪಿಲ್ಲ,
ಆದರೂ ಮುನಿಗಳೇನೋ ಕೋಪ ಮಾಡಿಕೊಂಡಿದ್ದಾರೆ, ಭಗವಂತ ಇದ್ದಾನೆ, ಭಗವಂತನೇ ಕಾಪಾಡಬೇಕು, ನಾನು ಭಗವಂತನ ಭಕ್ತ ಅಂತ ಹೇಳಿ ದೃಢವಾಗಿ ಭಗವತ್ ಸ್ಮರಣೆ ಮಾಡ್ಕೊಂಡು ಸುಮ್ಮನೆ ನಿಂತು ಬಿಡ್ತಾನೆ. ಆಗ ವಿಷ್ಣುವಿನ ಸುದರ್ಶನ ಚಕ್ರ ಬರುತ್ತೆ. ಸುದರ್ಶನ ಚಕ್ರ ಬಂದು ಆ ದುಷ್ಟಶಕ್ತಿಯನ್ನು ನಾಶ ಮಾಡಿಬಿಡುತ್ತೆ. ಅಲ್ಲಿಗೆ ಅದು ಸುಮ್ಮನಾಗಲ್ಲ, ಅದು ದೂರ್ವಾಸ ಮುನಿಗಳ ಕಡೆ ಬರುತ್ತೆ. ಅದರ ಒಂದು ತೇಜಸ್ಸನ್ನು ನೋಡಿ ದೂರ್ವಾಸ ಮುನಿಗಳಿಗೆ ಹೆದರಿಕೆ ಆಗುತ್ತೆ. ಅವರು ಅದರಿಂದ ತಪ್ಪಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ, ಆದರೆ ಅದು ಎಲ್ಲಿ ಹೋದರೂ ಬಿಡಲ್ಲ. ಬ್ರಹ್ಮದೇವರ ಬಳಿ ಹೋಗ್ತಾರಂತೆ, ಶಿವನ ಬಳಿ ಹೋಗ್ತಾರೆ, ಎಲ್ಲೋದ್ರೂ ಕೂಡ ಅವ್ರು ಹೇಳ್ತಾರೆ ನಮ್ಮಿಂದೇನೂ ಆಗೋದಿಲ್ಲ. ಕೊನೆಗೆ ವಿಷ್ಣುವಿನ ಬಳಿನೇ ಹೋಗ್ತಾರೆ, ವೈಕುಂಠಕ್ಕೆ. ಆಗ ನಾರಾಯಣ ಹೇಳ್ತಾನಂತೆ, ನನಗೆ ಅಪಚಾರ ಮಾಡಿದ್ರೆ ನಾನು ಕ್ಷಮಿಸ್ಬೋದು, ಆದರೆ ನನ್ನ ಭಕ್ತರಿಗೆ ಆಗಿರುವಂಥ ಅಪಚಾರ ಆಗಿರೋದ್ರಿಂದ ನಾನು ಭಕ್ತಪರಾಧೀನ, ಭಕ್ತವತ್ಸಲ, ಹಾಗಾಗಿ ನಾನೇನು ಮಾಡೋಕ್ಕಾಗಲ್ಲ. ನನ್ನ ಭಕ್ತನ ಬಳಿಗೆ ಹೋಗಿ ನೀವು ಕ್ಷಮೆ ಬೇಡಿ, ಅವನೇ ನಿಮ್ಮನ್ನು ಕಾಪಾಡಬೇಕು ಅಂತ ಹೇಳಿಬಿಡ್ತಾನೆ ಪರಮಾತ್ಮ ಕೂಡ. ಪುನಃ ಅವರು ಎಲ್ಲಿ ಪ್ರಾರಂಭ ಮಾಡಿದ್ರೋ ಆ ಅಂಬರೀಷನ ಬಳಿಗೆ ಬರ್ತಾರೆ. ಅಂಬರೀಷನ ಪಾದಕ್ಕೆ ನಮಸ್ಕಾರ ಮಾಡ್ತಾರಂತೆ ಅಂತ ಮಹಾಮುನಿಗಳು. ಅಂಬರೀಷ ಬಹಳ ಸಂಕೋಚದಿಂದ, ಅವನಿಗೆ ಇವ್ರ ಮೇಲೆ ಸ್ವಲ್ಪನೂ ಕ್ರೋಧವೇ ಇಲ್ಲ, ಅವರನ್ನು ಎಬ್ಬಿಸಿ ಸುದರ್ಶನ ಚಕ್ರದ ಒಂದು ಪ್ರಾರ್ಥನೆಯನ್ನು ಮಾಡ್ತಾರೆ. ಸುದರ್ಶನ ಚಕ್ರವನ್ನು ಸ್ತುತಿ ಮಾಡಿ, ದಯವಿಟ್ಟು ಶಾಂತವಾಗು, ನೀನು ಮೂರು ಲೋಕಗಳನ್ನು ಬೆಳಗುವಂತಹ ತೇಜಸ್ಸು, ತೇಜೋಮಯ ನೀನು, ನಿನ್ನ ಮಹಿಮೆ ಅಪಾರ ಅಂತ ಈ ರೀತಿ ಹಲವಾರು ಮಾತುಗಳಲ್ಲಿ ಆ ಸ್ತೋತ್ರಗಳಲ್ಲಿ ಬರುತ್ತೆ. ಭಾಗವತದಲ್ಲಿ ಇದನ್ನು ನಾವು ಕಾಣ್ತೀವಿ. ಆಗ ಶಾಂತವಾಗುತ್ತೆ ಸುದರ್ಶನ ಚಕ್ರ, ಮತ್ತೆ ಹಿಂತಿರುಗುತ್ತೆ. ದೂರ್ವಾಸರಿಗೆ ತಮ್ಮ ತಪ್ಪಿನ ಅರಿವಾಗುತ್ತೆ. ಆಮೇಲೆ ಅಂಬರೀಷ ಅವರನ್ನು ಪುನಃ ಕರ್ಕೊಂಡು ಹೋಗಿ ಅವರಿಗೆ ಆತಿಥ್ಯವನ್ನು ಮಾಡಿ ಕಳಿಸ್ಕೊಡ್ತಾನೆ. ಇಲ್ಲಿ ನಾವು ಗಮನಿಸಿದಂಥದ್ದೇನು ಅಂದರೆ, ಭಗವಂತ ಹೇಳಿರೋ ಹಾಗೆ ನನ್ನಲ್ಲಿ ಮನಸ್ಸಿಡು, ನನ್ನ ಭಕ್ತನಾಗು, ನನಗೆ ನಮಸ್ಕರಿಸು, ನಾನು ನಿನ್ನನ್ನು ಕಾಪಾಡ್ತೀನಿ, ನೀನೇನು ಚಿಂತೆ ಮಾಡಬೇಕಾಗಿಲ್ಲ. ಅದೇ ರೀತಿ ಅಂಬರೀಷ ನಡ್ಕೊಂಡ. ಅಂಬರೀಷನು ಕೂಡ ಸಾಮಾನ್ಯ ಅಲ್ಲ, ಆತ ಮಹಾತ್ಮ. ಆತನಿಗೂ ಕೂಡ ಎಷ್ಟೋ ಶಕ್ತಿ ಇತ್ತು, ಆ ದುಷ್ಟಶಕ್ತಿಯನ್ನು ನಾಶ ಮಾಡೋ ಸಾಮರ್ಥ್ಯ ಕೂಡ ಇತ್ತಂತೆ. ಆದರೆ ನಾನು ಭಗವಂತನಲ್ಲಿ ಶರಣಾಗಿರೋನು, ನನಗೆ ಬೇರೆ ಏನು ಪ್ರಯತ್ನ ಮಾಡೋ ಅಗತ್ಯ ಇಲ್ಲ ಅಂತ ಹೇಳಿ ಭಗವತ್ ಸ್ಮರಣೆ ಮಾಡ್ತಾ ನಿಂತುಬಿಟ್ಟ. ಭಗವಂತನಲ್ಲೇ ಮನಸ್ಸಿಟ್ಟು ಆತ ಜೀವನ ಮಾಡ್ತಾ ಇದ್ದಿದ್ದರಿಂದ ಭಗವಂತನ ಶಕ್ತಿ ಅವನನ್ನು ಕಾಪಾಡೋದಕ್ಕೆ ಬಂತು, ಕಾಪಾಡಿತು. ಆಮೇಲೆ ಅವನಿಗೆ ಕೀರ್ತಿ ಕೂಡ ಬಂತು. ದೂರ್ವಾಸರಿಗೆ ಹೆದರಿಕೆ, ಹಾಗೆ ಅವರಿಗೆ ಒಂದು ರೀತಿಯಾಗಿ ಅವರು ಮಾಡಿದಂತಹ ತಪ್ಪಿಗೆ ಅವರಿಗೆ ಒಂದು ಮುಜುಗರ ಆಯಿತು, ಕ್ಷಮೆಯನ್ನು ಕೋರ್ತಾರೆ. ಹೀಗೆಲ್ಲ ನಾವಿಲ್ಲಿ ಗಮನಿಸೋದೇನು ಅಂದರೆ, ತಮ್ಮ ಸ್ವಪ್ರಯತ್ನವನ್ನು ನಂಬಿರೋರು ಹೇಗಿರ್ತಾರೆ, ಭಗವಂತನನ್ನು ಆಶ್ರಯಿಸಿರೋರು ಹೇಗಿರ್ತಾರೆ. ನನ್ನನ್ನು ನಾನು ಕಾಪಾಡ್ಕೋಬೇಕು, ನನಗೇನು ಅಪಚಾರ ಆಗಬಾರ್ದು, ನನಗೇನು ತೊಂದರೆ ಆಗಬಾರ್ದು, ಈ ರೀತಿ ಅಭಿಮಾನವನ್ನು ಹೊಂದಿರೋರ ಗತಿ ಏನಾಯಿತು. ಭಗವಂತನಲ್ಲೇ ಮನಸ್ಸಿಟ್ಟು ಭಗವಂತ ಹೇಳಿದ ಹಾಗೆ ಜೀವನ ಮಾಡ್ತಾ ಇದ್ದಂತಹ ಭಕ್ತರ ಒಂದು ಪಾಡು ಅವ್ರಿಗೇನಾಯಿತು, ಅವರಿಗೆ ದೊರೆತಂಥ ಫಲ ಏನು. ಪುರಂದರದಾಸರು ಹೇಳ್ತಾರೆ, ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ ಅಂತ. ಭಗವಂತನನ್ನು ನಂಬಿ, ಭಗವಂತನನ್ನು ಆಶ್ರಯಿಸಿ ಯಾರೂ ಕೂಡ ತೊಂದರೆಯನ್ನು ಅನುಭವಿಸಿಲ್ಲ, ಅವರಿಗೆ ಒಳ್ಳೆಯದೇ ಆಗಿದೆ.
ಅನುಕೂಲವೇ ಆಗಿದೆ, ಉದ್ಧಾರ ಆಗಿದ್ದಾರೆ. ಭಗವಂತನನ್ನು ನಂಬದೆ ಹಾಳಾಗಿರೋರು ಬಹಳಷ್ಟು ಮಂದಿ. ಯಾಕೆಂದರೆ ಸಮಾಜದಲ್ಲಿ ಅವ್ರದೇ ಮೆಜಾರಿಟಿ, ಹೆಚ್ಚು ಜನ ಅಂಥವರೇ ಇರ್ತಾರೆ. ಹೀಗಾಗಿ ಭಗವಂತ ಹೇಳಿದ್ದು, ನನ್ನನ್ನು ಆಶ್ರಯಿಸು, ನನಗೆ ನಮಸ್ಕರಿಸು, ನನ್ನಲ್ಲಿ ಮನಸ್ಸಿಡು. ನಾವು ಯಾವಾಗ ಪ್ರಪಂಚ, ಅಲ್ಲಿರುವಂಥ ಭೋಗ ವಸ್ತುಗಳು, ಇತರ ಮನುಷ್ಯರು, ಆ ಕಡೆ ನಾವು ನಮ್ಮ ಮನಸ್ಸನ್ನು ಹರಿಸ್ತೀವೋ ನಮ್ಮ ಮನಸ್ಸು ಬಹಳ ಗೊಂದಲಕ್ಕೆ ಈಡಾಗುತ್ತೆ. ಯಾಕೆಂದರೆ ಜಗತ್ತು ನಾವು ನೋಡಿರೋ ಹಾಗೆ ಬಹಳ ವೈವಿಧ್ಯಮಯವಾಗಿರುತ್ತೆ. ಇನ್ನು ಹೇಳಬೇಕು ಅಂದರೆ ಒಂದು ರೀತಿ ವಿಚಿತ್ರ. ಯಾವಾಗ ಏನಾಗುತ್ತೆ ಏನು ಹೇಳೋಕ್ಕಾಗೋದಿಲ್ಲ. ಪ್ರಾಣಿಗಳ ಸ್ವಭಾವ, ಮನುಷ್ಯರ ಸ್ವಭಾವ ಎಲ್ಲ ವಿಚಿತ್ರವಾಗೇ ಇರುತ್ತೆ. ಅದರ ಕಡೆ ಗಮನ ಕೊಟ್ಟಾಗ ಮನಸ್ಸು ಅದು ಕೂಡ ಗೊಂದಲಕ್ಕೆ ಈಡಾಗುತ್ತೆ. ಆದರೆ ಭಗವಂತ ಸದಾ ಆನಂದ ಸ್ವರೂಪ, ನಿತ್ಯ ಶುದ್ಧ. ಭಗವಂತನಲ್ಲಿ ಯಾವತ್ತೂ ಪರಿಪೂರ್ಣತೆ ಇದೆ, ಕೊರತೆ ಆಗಲಿ ಯಾವುದೇ ದೋಷ ಆಗಲಿ ಇಲ್ಲ. ಭಗವಂತನಲ್ಲಿ ಮನಸ್ಸಿಟ್ಟಾಗ ನಮ್ಮ ಮನಸ್ಸು ಕೂಡ ದೋಷವಿಲ್ಲದಂತೆ ಶುದ್ಧವಾಗತ್ತೆ, ನಿರ್ದೋಷ ಆಗತ್ತೆ. ನಮ್ಮ ಮನಸ್ಸನ್ನು ಪ್ರಪಂಚದಲ್ಲಿಟ್ಟಾಗ, ಪ್ರಪಂಚ ಅಂದರೆ ಜಗತ್ತು ಅಂದರೆ ಅದು ತ್ರಿಗುಣಾತ್ಮಿಕ. ಅಲ್ಲಿ ಸತ್ವ ಇದೆ, ರಜಸ್ಸಿದೆ, ತಮಸ್ಸಿದೆ, ಒಳ್ಳೆಯದು ಕೆಟ್ಟದ್ದು ಎಲ್ಲದರ ಮಿಶ್ರಣ ಅದು. ಆವಾಗೇನಾಗುತ್ತೆ, ಅದರ ಪರಿಣಾಮ ಮನಸ್ಸಿನ ಮೇಲೆ ಆಗುತ್ತೆ. ಶ್ರೀರಾಮಕೃಷ್ಣರು ಒಂದು ಉದಾಹರಣೆ ಕೊಡ್ತಾರೆ. ಮನಸ್ಸು ಅನ್ನುವಂಥದ್ದು ಶುದ್ಧವಾದ ಬಟ್ಟೆ, ಬಿಳಿಯ ಬಟ್ಟೆ ಇದ್ದ ಹಾಗೆ. ಅದಕ್ಕೆ ನೀವು ಯಾವ ಬಣ್ಣವನ್ನು ಹಾಕ್ತಿರೋ ಆ ಬಣ್ಣವನ್ನು ಅದು ಪಡ್ಕೊಳ್ಳುತ್ತೆ. ನೀವು ಭಗವಂತನಲ್ಲಿ ಮನಸ್ಸನ್ನಿಟ್ಟರೆ ಮನಸ್ಸು ಯಾವಾಗಲೂ ಶುದ್ಧವಾಗಿರುತ್ತೆ. ಅದೇ ಮನಸ್ಸನ್ನು ನೀವು ಪ್ರಾಪಂಚಿಕ ವಿಚಾರಗಳಲ್ಲಿ ತೊಡಗಿಸಿದಾಗ ಆ ಭೋಗ ವಸ್ತುಗಳಲ್ಲಿರುವಂತಹ ಗುಣ ಏನಿದೆಯೋ ಆ ಗುಣಗಳೆಲ್ಲ ಮನಸ್ಸಿಗೆ ಬಂದು ಅಂಟ್ಕೊಳ್ಳುತ್ತೆ. ಆಗ ಮನಸ್ಸು ದೋಷಪೂರಿತವಾಗುತ್ತೆ. ಮನಸ್ಸಿನಲ್ಲಿ ಯಾವಾಗ ದೋಷ ಉಂಟಾಗುತ್ತೋ ಆಗ ಮನಸ್ಸಿಗೆ ಶಾಂತಿ ಇರಲ್ಲ. ಅದು ಶಾಂತಿಯನ್ನು ಕಳ್ಕೊಂಡು ಗೊಂದಲದಲ್ಲಿ ಇರುತ್ತೆ. ಕನ್ಫ್ಯೂಷನ್ ಅಂತ ಕರೀತಾರೆ, ಅಥವಾ ಭ್ರಮೆ ಅಂತಲೂ ಕರೀತಾರೆ. ಏನು ಮಾಡಬೇಕು, ಏನು ಮಾಡಬಾರ್ದು, ಇದ್ಯಾಕೆ ಹೀಗೆ, ಈಗೆಲ್ಲ ಪ್ರಶ್ನೆಗಳು, ಗೊಂದಲಗಳು ಎಲ್ಲ ಬಂದ್ಬಿಡುತ್ತೆ ಮನಸ್ಸಿಗೆ. ಅಂಥ ಮನಸ್ಸನ್ನು ಇಟ್ಕೊಂಡು ಮನುಷ್ಯ ಹೇಗೆ ಸುಖವಾಗಿರಕ್ಕೆ ಸಾಧ್ಯ? ಅದಕ್ಕೆ ಭಗವಂತ ಹೇಳ್ತಾನೆ, ನಾನು ನಿನಗೆ ಮನಸ್ಸನ್ನು ಕೊಟ್ಟಿರೋದು, ನನ್ನ ಅಂಶ ಅದು, ಪುನಃ ನನಗೆ ಅದನ್ನು ಹಿಂತಿರುಗಿಸು. ಆಗ ಅದು ನನ್ನಲ್ಲೇ ನೆಲೆಸಿರುತ್ತೆ. ಆನಂದ ಸ್ವರೂಪನಾದ ಭಗವಂತನಲ್ಲಿ ಮನಸ್ಸಿದ್ರೆ ಮನಸ್ಸು ಆನಂದವಾಗಿರುತ್ತೆ. ದುಃಖಮಯವಾದ ಜಗತ್ತಿನಲ್ಲಿ ಮನಸ್ಸನ್ನಿಟ್ಟರೆ ಮನಸ್ಸು ದುಃಖವನ್ನು ಹೊಂದುತ್ತೆ. ಇದು ಮನಸ್ಸಿನ ತಪ್ಪಲ್ಲ. ಆ ಮನಸ್ಸನ್ನು ಹತೋಟಿಯಲ್ಲಿಟ್ಕೊಂಡು ಅದನ್ನು ಭಗವಂತನಲ್ಲಿ ನೆಲೆ ನಿಲ್ಲೋ ಹಾಗೆ ಮಾಡುವಂಥದ್ದೇ ನಾವು ಜೀವನದಲ್ಲಿ ಮಾಡಬೇಕಾಗಿರುವಂಥ ಸಾಧನೆ. ಅಷ್ಟೇ ಹೊರತು ಮತ್ತೇನೂ ಅಲ್ಲ. ಇದು ಭಾಗವತದಲ್ಲಿ, ಭಗವದ್ಗೀತೆಯಲ್ಲಿ, ಇತರ ಗ್ರಂಥಗಳಲ್ಲಿ ನಾವು ಕಾಣುವಂತಹ ಮುಖ್ಯವಾದ ಒಂದು ವಿಚಾರ. ಮತ್ತೊಂದು ಉದಾಹರಣೆ ನಾವು ನೋಡ್ಬೋದು, ಭಾಗವತದಲ್ಲಿ ಬರುತ್ತಿದ್ದು. ರಂತಿದೇವ ಅಂತ ಒಬ್ಬ ಮಹಾಭಕ್ತ, ವಿಷ್ಣು ಭಕ್ತ. ಆತ ಮಹಾರಾಜ ಆಗಿದ್ರೂ ಕೂಡ ವೈರಾಗ್ಯ ಸಂಪನ್ನ. ಅವನು ಇತರರಿಗೆ ರಾಜ್ಯಭಾರವನ್ನು ಒಪ್ಪಿಸಿ ತಪಸ್ಸನ್ನು ಆಚರಿಸಬೇಕು, ಭಗವಂತನ ಧ್ಯಾನದಲ್ಲಿರಬೇಕು ಅಂತ ಒಂದು ಕುಟೀರವನ್ನು ಮಾಡಿಕೊಂಡು ಎಲ್ಲೋ ಒಂದು ಕಡೆ ನಿರ್ಜನ ಪ್ರದೇಶದಲ್ಲಿ ಭಗವದ್ ಧ್ಯಾನದಲ್ಲಿ ಇದ್ಬಿಡ್ತಾನೆ. ತಾನಾಗಿ ಏನು ಸಿಗುತ್ತೋ ಆಹಾರ ಅಷ್ಟರಲ್ಲೇ ತೃಪ್ತನಾಗಿ ಇರ್ತಾನೆ. ಹೀಗಿದ್ದಾಗ ದೇವತೆಗಳು ಇವನನ್ನು ಪರೀಕ್ಷೆ ಮಾಡಬೇಕು ಅಂಥೇಳಿ, ಅದು ಭಗವಂತನ ಇಚ್ಛೆ ಅಂತಲೇ ನಡೆದಿರುತ್ತೆ. ಬಹಳ ದಿನಗಳಾದಮೇಲೆ ಅವನಿಗೆ ಒಂದಷ್ಟು ಆಹಾರ ಸಿಕ್ಕಿರುತ್ತೆ. ಅವನಿನ್ನೇನು ತಿನ್ನಬೇಕು ಅನ್ನುವಾಗ
ಯಾರೋ ಒಬ್ಬ ಬರ್ತಾನೆ, ಬಡ ಬ್ರಾಹ್ಮಣನ ರೂಪದಲ್ಲೋ ವೃದ್ಧನ ರೂಪದಲ್ಲೋ ಬರ್ತಾನೆ. ತುಂಬ ಹಸುವಾಗಿದೆ ಎಂದಾಗ ಆ ತನ್ನ ಪಾಲಿನ ಆಹಾರದಲ್ಲಿ ಒಂದಷ್ಟು ಭಾಗ ಅವನು ಕೊಟ್ಬಿಡ್ತಾನೆ. ಅವನು ತಿಂದು ಹೋದ್ಮೇಲೆ ಮತ್ತೆ ತನ್ನ ಆಹಾರ ಸ್ವೀಕರಿಸೋಣ ಅಂದಾಗ ಮತ್ತೊಬ್ಬ ಯಾರೋ ಭಿಕ್ಷುಕ ಬರ್ತಾನೆ, ಅವನಿಗೊಂದಷ್ಟು ಅದರಲ್ಲಿ ಅರ್ಧ ಕೊಟ್ಬಿಡ್ತಾನೆ, ಇನ್ನೊಂದು ಸ್ವಲ್ಪ ಉಳಿದಿರುತ್ತೆ. ಮತ್ತಿನ್ಯಾರೋ ಒಬ್ಬ ಬರ್ತಾನೆ, ಆತನಿಗೆ ಕೊಟ್ಬಿಡ್ತಾನೆ. ಅಥವಾ ಯಾವುದೋ ಒಂದು ನಾಯಿ ಬರುತ್ತೆ, ಒಂದು ಪ್ರಾಣಿ ಬರುತ್ತೆ, ಆ ಪ್ರಾಣಿ ಕೊಟ್ಬಿಡ್ತಾನೆ. ಕೊನೆಗೆ ಇವನಿಗೆ ಅಂತ ಏನೂ ಉಳಿಯಲ್ಲ. ಕೊನೆಗೆ ನೀರಾದ್ರೂ ಕುಡಿಯೋಣ ಅಂತ ಕುಡಿಯಕ್ಕೆ ಹೋದ್ರೆ ಆಗ ಒಬ್ಬ ದೇವತೆ ಮಾರುವೇಷದಲ್ಲಿ ಬಂದು, ತುಂಬ ದಾಹ ಆಗ್ಬಿಟ್ಟಿದೆ, ನೀರಿಲ್ಲದೆ ಇದ್ರೆ ನನ್ನ ಪ್ರಾಣನೇ ಹೊಟ್ಟೋಗುತ್ತೆ, ಬೇಕೇ ಬೇಕು ನೀರು ಈಗ ಅಂಥೇಳಿ ಅಲ್ಲಿ ಬಂದು ಕೇಳ್ತಾನೆ. ಆ ನೀರನ್ನು ಕೂಡ ಅವನು ಕೊಟ್ಬಿಟ್ಟು ಶಾಂತವಾಗಿ ಕುತ್ಕೊಂಡ್ಬಿಡ್ತಾನೆ ರಂತಿದೇವ. ಆಗ ದೇವತೆಗಳೆಲ್ಲ ಪ್ರತ್ಯಕ್ಷ ಆಗ್ತಾರಂತೆ. ಇಂದ್ರ ಇತ್ಯಾದಿ ದೇವತೆಗಳೆಲ್ಲ ಮಾರುವೇಷದಲ್ಲಿ ಬಂದಿದ್ರು ಪರೀಕ್ಷೆ ಮಾಡಕ್ಕೆ. ಅವರೆಲ್ಲ ಬಂದು ಕೇಳ್ತಾರಂತೆ, ನೀನು ಮಹಾಭಕ್ತ, ಮಹಾತ್ಯಾಗಿ, ನಿನ್ನ ಹೃದಯದಲ್ಲಿ ಅಪಾರವಾದ ಕರುಣೆ ಇದೆ, ನೀನು ನಿಜವಾಗಿಯೂ ಕೂಡ ಮಹಾತ್ಮ, ನಮ್ಮೆಲ್ಲರಿಗೂ ಕೂಡ ಬಹಳ ಸಂತೋಷ ಆಗಿದೆ, ನಾವು ಈ ಬೇರೆ ಬೇರೆ ವೇಷದಲ್ಲಿ ಬಂದಿದ್ದು ನಾವೇನೆ, ಈಗ ನಿನಗೇನು ವರ ಬೇಕು ಕೇಳ್ಕೊ, ನಾವು ಬಹಳ ಸಂತೋಷ ಪಟ್ಟಿದ್ದೀವಿ, ನಿಮ್ಗೇನಾದ್ರು ಕೊಡ್ತೀವಿ ಅಂತ ಹೇಳ್ತಾರೆ. ರಂತಿದೇವ ಹೇಳ್ತಾನೆ, ನಾನು ನನ್ನ ಕರ್ತವ್ಯವನ್ನು ಮಾಡಿದ್ದೀನಿ ಅಷ್ಟೇ. ಹಸಿದವರು ಬಳಿಗೆ ಬಂದಾಗ ನಮ್ಮ ಹತ್ರ ಆಹಾರ ಇದ್ರೆ ಕೊಡೋದು ನಮ್ಮ ಧರ್ಮ, ನಾನು ಅಷ್ಟೇ ಮಾಡಿರೋದು, ನನಗೇನು ಬೇಕಾಗಿಲ್ಲ. ಯಾವುದೋ ಒಂದು ವರವನ್ನ ಅಥವಾ ಯಾವುದೋ ಒಂದು ಲಾಭವನ್ನು ಇಟ್ಕೊಂಡು ನಾನು ಏನು ಮಾಡಿಲ್ಲ ಇದನ್ನ ಅಂತ ಹೇಳ್ತಾನೆ. ಸರಿ, ಅವರೆಲ್ಲ ಹೊರಟ್ಬಿಡ್ತಾರೆ, ಆಶೀರ್ವಾದ ಮಾಡಿ ಹೊರಟೋಗ್ತಾರೆ. ಕೊನೆಗೆ ಭಗವಂತನೇ ಬಂದು ದರ್ಶನ ಕೊಡ್ತಾನಂತೆ. ಆಗ ಭಗವಂತನನ್ನ ನಮಸ್ಕರಿಸಿ ಪೂಜಿಸಿ ಕೈ ಮುಕ್ಕೊಂಡು ನಿಂತ್ಕೋತಾನೆ ರಂತಿದೇವ. ಆಗ ಪರಮಾತ್ಮ ಕೇಳ್ತಾನಂತೆ, ನಿನಗೇನು ಬೇಕು ಕೇಳು ವರ ಅಂತ ಪರಮಾತ್ಮ ಕೂಡ ಕೇಳ್ತಾನೆ. ಆಗ ರಂತಿದೇವ ಇದೇ ಮಾತನ್ನು ಹೇಳ್ತಾನೆ, ನನಗೇನೂ ಬೇಕಾಗಿಲ್ಲ, ನಿನ್ನ ಧ್ಯಾನ ಮಾಡ್ತಾ ನಾನು ಆನಂದವಾಗಿದ್ದೀನಿ, ನನಗಿನ್ನೇನು ಕೇಳೋ ಇಚ್ಛೆನೇ ಇಲ್ಲ. ಆಗ ಪರಮಾತ್ಮ ಹೇಳ್ತಾನಂತೆ, ಇಲ್ಲ ನೀನೇನಾದ್ರು ಕೇಳಲೇಬೇಕು ಅಂತ ಮತ್ತೆ ಮತ್ತೆ ಕೇಳಿದಾಗ ರಂತಿದೇವ ಹೇಳ್ತಾನಂತೆ, ನಿನಗೆ ಏನು ಇಚ್ಛೆ ಬರುತ್ತೋ ನನಗೆ ಕೊಡಬೇಕು ಅಂತ ಅದನ್ನೇ ಕೊಡು, ನನಗಂತೂ ಏನು ಕೇಳಬೇಕು ಅಂತ ತೋಚ್ತಾ ಇಲ್ಲ, ನನಗೇನು ಬೇಕಾಗೂ ಇಲ್ಲ ಅಂತ ಹೇಳ್ಬಿಡ್ತಾನೆ. ಆಗ ಭಗವಂತ ನಕ್ಕು ಹೇಳ್ತಾನಂತೆ, ನೀನು ನನ್ನ ಮಾಯೆಯನ್ನು ಗೆದ್ದಿದೀಯಾ. ಯಾಕೆಂದರೆ ಮಾಯೆಯಲ್ಲಿ ಸಿಲುಕಿರೋ ಮನುಷ್ಯನಿಗೆ ಆಸೆ ಅನ್ನೋದು ಹುಟ್ಟೋದು. ಈಗ ನಮ್ಮ ಮನಸ್ಸಿನಲ್ಲಿ ಯಾವುದೋ ಒಂದು, ಅದು ಯಾವುದೇ ಆಗಿರಲಿ, ಒಂದು ಆಸೆ ಅಂತ ಏನಾದ್ರು ಹುಟ್ಟಿತು ಅಂದರೆ ನಾವು ಮಾಯೆಯಲ್ಲಿ ಸಿಕ್ಕಾಕೊಂಡಿದ್ದೀವಿ, ಮಾಯೆಯ ಪಾಶದಲ್ಲಿ ಬಂಧಿತರಾಗಿದ್ದೀವಿ ಅಂತ ನಮಗೆ ಅದು ತೋರಿಸುತ್ತೆ. ಅದೇ ನಮಗೆ ಸಿಗುವಂಥ ಒಂದು ಚಿಹ್ನೆ, ಸೂಚನೆ. ಮಾಯೆಯಲ್ಲಿ ಬದ್ಧರಾಗಿರುವಂಥ ಜೀವರಿವರು ಅಂತ. ಆದರೆ ಯಾರು ಏನೂ ಬೇಕಾಗಿಲ್ಲ ಅಂಥೇಳಿ ತಮ್ಮಲ್ಲೇ ತಾವು ತೃಪ್ತರಾಗಿದ್ದಾರೋ ಅವರು ಮಾಯೆಯನ್ನು ಮೀರಿ ಹೋಗಿದ್ದಾರೆ. ನೀನು ನನ್ನ ಮಾಯೆಯನ್ನು ಮೀರಿ ಹೋಗಿದೆಯಾ, ನನಗೆ ಬಹಳ ಸಂತೋಷ ಆಗಿದೆ, ನೀನು ನನ್ನಲ್ಲೇ ಐಕ್ಯವಾಗು ಅಂಥೇಳಿ ತನ್ನಲ್ಲಿ ರಂತಿದೇವನನ್ನು ಪರಮಾತ್ಮ ಒಂದಾಗಿಸ್ಕೋತಾನೆ. ಭಗವಂತನಲ್ಲಿ ಆ ರಂತಿದೇವ ಐಕ್ಯವಾಗ್ತಾನೆ ಅಂತ ವಿಚಾರ ಬರುತ್ತೆ. ಇದು ಆತನಿಗೆ ಸಿಕ್ಕಂಥ ಒಂದು ಭಾಗ್ಯ. ಯಾಕೆ ಅಂದರೆ ಭಗವಂತ ಹೇಳಿದ ಹಾಗೆ ಅವನು ಜೀವನ ಮಾಡಿದ್ದಾನೆ. ಅವನು ಮಹಾರಾಜನಾಗಿ ಕೂಡ ಎಷ್ಟೋ ಭೋಗಭಾಗ್ಯಗಳನ್ನು ಅನುಭವಿಸ್ಬೋದಾಗಿತ್ತು. ಆದರೆ ಭಗವಂತ ಹೇಳಿರೋ ಹಾಗೆ ಜೀವನ ಮಾಡೋದು ಎಲ್ಲಕ್ಕಿಂತ ದೊಡ್ಡದು. ಆಸೆಗಳನ್ನು ಪೂರೈಸಿಕೊಂಡು ಜೀವನ ಮಾಡೋರು ಕೋಟ್ಯಾಂತರ ಜನ ಸಿಗ್ತಾರೆ. ಆದರೆ ಭಗವಂತನಿಗಾಗಿ ಜೀವನ ಮಾಡೋರು,
ಭಗವಂತ ನುಡಿದಂತೆ ನಡೆಯೋರು ಬಹಳ ಅಪರೂಪ. ಆದರೆ ಅವರೇನೆ ನಿಜವಾಗಿ ಈ ಮಾಯಾಪಾಶದಿಂದ ಬಿಡುಗಡೆಯನ್ನು ಹೊಂದುತ್ತಾರೆ. ಈ ಮಾಯಾಪಾಶದಲ್ಲಿ ಸಿಲುಕಿದ್ದಾಗ ಮನುಷ್ಯರಿಗೆ ತಾವು ಯಾರು ಅನ್ನೋದು ಮರ್ತೋಗುತ್ತೆ ಮೊದಲನೇದಾಗಿ. ಆಮೇಲೆ ಎಲ್ಲವೂ ಕೂಡ ವಿಪರೀತವಾಗಿ ಅರ್ಥ ಆಗುತ್ತೆ. ವಿಪರೀತ ಅಂದರೆ ಸಂಸ್ಕೃತದಲ್ಲಿ ವಿರುದ್ಧವಾಗಿ ಅಂತ. ಅಲ್ಲಿರೋದೇ ಒಂದು, ಇವರಿಗೆ ಕಾಣೋದೇ ಒಂದು. ಆಗೇನಾಗುತ್ತೆ, ಮನಸ್ಸಿನಲ್ಲಿ ವಿಧ ವಿಧವಾದ ವಿಕ್ಷೇಪಗಳು ಉಂಟಾಗುತ್ತೆ. ಆ ವಿಕ್ಷೇಪಗಳು ಇವರಿಗೆ ಸುಖ ಶಾಂತಿಯನ್ನು ಕೊಡೋದಿಲ್ಲ ಅಥವಾ ನೆಮ್ಮದಿಯಾಗಿರಕ್ಕೆ ಬಿಡಲ್ಲ. ಹೀಗಾಗಿ ಭಗವಂತ ಹೇಳಿದ್ದು, ಮನಸ್ಸನ್ನು ನನ್ನಲ್ಲಿಡು, ನೀನು ಆನಂದವಾಗಿರ್ತೀಯ, ಕೊನೆಗೆ ನನ್ನನ್ನೇ ಸೇರ್ತೀಯ. ಇದೆಲ್ಲ ಅರ್ಥ ಆಗಬೇಕಾದ್ರೆ ಜೀವನದ ಅನುಭವ ಕೂಡ ಆಗಬೇಕು. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಈ ಜಗತ್ತಲ್ಲಿ ಪ್ರೀತಿಸೋದಕ್ಕೆ ಯೋಗ್ಯವಾದ ಒಂದು ವಸ್ತು ಅಂದರೆ ಒಂದು ಅಸ್ತಿತ್ವ ಏನಿದೆಯೋ ಅದು ಭಗವಂತ. ಭಗವಂತನನ್ನು ಪ್ರೀತಿಸದ ಜೀವನ ಅದು ವ್ಯರ್ಥ. ಜೀವನವೇ ವ್ಯರ್ಥ ಆಗ್ಬಿಡುತ್ತೆ ಭಗವಂತನಲ್ಲಿ ಭಕ್ತಿ ಇಲ್ಲ ಅಂದರೆ. ಹಾಗಾಗಿ ಭಗವದ್ವಾಣಿ ನಮ್ಮನ್ನು ಭಗವಂತನ ಕಡೆಗೆ ಕರ್ಕೊಂಡು ಹೋಗುವಂಥ ಒಂದು ದಾರಿದೀಪ. ನಾವು ಅದನ್ನು ಮೊದಲು ಕೇಳಬೇಕು, ಅರ್ಥ ಮಾಡ್ಕೋಬೇಕು, ಅದರಲ್ಲಿ ನಂಬಿಕೆ ಇಡಬೇಕು. ಭಗವಂತ ಹೇಳಿದಾಗೆ ಜೀವನ ಮಾಡಿದವರು ಬೇಕಾದಷ್ಟು ಜನ ಇದ್ದಾರೆ, ಇತಿಹಾಸದಲ್ಲಿ ಈಗಲೂ ಇದ್ದಾರೆ, ಹಾಗೆ ಜೀವನ ಮಾಡ್ತಾ ಇದ್ದಾರೆ. ಅವರು ಈ ಘೋರವಾದ ಕಲಿಯುಗದಲ್ಲಿದ್ದರೂ ಕೂಡ ದುಃಖಾಲಯ ಅಂತ ಕರೀತಾರೆ ಈ ಜಗತ್ತನ್ನು. ಈ ದುಃಖಾಲಯದಲ್ಲಿದ್ದರೂ ಅವರು ಸುಖ ಶಾಂತಿಯಿಂದನೇ ಇದ್ದಾರೆ. ಯಾಕೆಂದರೆ ದೈವಶಕ್ತಿ ಅವರನ್ನು ಕಾಪಾಡ್ತಾ ಇರುತ್ತೆ. ಆಮೇಲೆ ಅವ್ರಿಗೆ ಈ ಜಗತ್ತಿನ ಕಡೆ ಮನಸ್ಸಿರಲ್ಲ. ಅವರ ಮನಸ್ಸನ್ನು ಭಕ್ತರು ಭಗವಂತನಲ್ಲಿ ಇಟ್ಟಿರ್ತಾರೆ. ಹಾಗಾಗಿ ಅವರು ಯಾವಾಗಲೂ ಕೂಡ ಶಾಂತವಾಗಿರ್ತಾರೆ. ಕೊನೆಗೆ ಅವರಿಗೆ ಭಗವಂತನ ಪ್ರಾಪ್ತಿನೇ ಆಗತ್ತೆ. ಸೊ ಇದು ಭಗವದ್ವಾಣಿಯ ಒಂದು ಮಹಿಮೆ. ಇವತ್ತಿನ ಪ್ರವಚನದಲ್ಲಿ ನಾವು ಮುಖ್ಯವಾಗಿ ಭಗವಂತನಲ್ಲಿ ನಾವು ಯಾಕೆ ಮನಸ್ಸನ್ನು ಇಡಬೇಕು, ಪ್ರಪಂಚದಲ್ಲಿ ಮನಸ್ಸನ್ನು ಇಟ್ಟರೆ ಏನಾಗುತ್ತೆ, ಮತ್ತೆ ಭಗವಂತ ನನಗೆ ಅರ್ಪಣೆ ಮಾಡು ಅಂತ ಹೇಳ್ತಾನೆ, ನಿನ್ನ ಜೀವನವನ್ನು ನನಗಾಗಿ ಅರ್ಪಣೆ ಮಾಡು ಅಂತ. ಯಾಕೆಂದರೆ ಆ ಜೀವನವನ್ನು ಕೊಟ್ಟಿರೋದೇ ಭಗವಂತ. ಈ ಕಾರಣಕ್ಕಾಗಿ ಭಗವಂತ ನುಡಿದಂತೆ ನಡೆಯೋದು ನಮ್ಮ ಸ್ವಧರ್ಮ ಆಗುತ್ತೆ. ಇವತ್ತು ನಾವು ಭಗವದ್ವಾಣಿ ಅನ್ನುವಂಥ ಈ ಪ್ರವಚನದಲ್ಲಿ ಒಂದಷ್ಟು ಭಗವಂತನ ಮಾತುಗಳು, ಭಗವದ್ಭಕ್ತರ ಉದಾಹರಣೆಗಳನ್ನು ಗಮನಿಸಿದ್ವಿ. ಮುಂದುವರೆದಂತೆ ಭಗವಂತನ ಮಾಯೆ ಹೇಗೆ ಕೆಲಸ ಮಾಡುತ್ತೆ, ಯಾವ ರೀತಿಯಲ್ಲಿ ಆ ಮಾಯೆಗೆ ಮನುಷ್ಯರು ಒಳಗಾಗಿ ಕಷ್ಟಕ್ಕೆ ಸಿಕ್ಕಾಕೋತಾರೆ, ಮತ್ತೆ ಮಾಯೆಯಿಂದ ಹೊರಬರೋದು ಹೇಗೆ, ಅದರಿಂದ ಮುಕ್ತಿಯನ್ನು ಪಡ್ಕೊಳ್ಳೋದು ಹೇಗೆ, ಅದಕ್ಕೆ ಭಗವಂತ ತೋರಿಸಿರೋ ದಾರಿ ಏನು, ಇವೆಲ್ಲ ಕೂಡ ನಮಗೆ ಈ ಪುರಾಣಗಳಲ್ಲಿ ಬಹಳಷ್ಟು ನಮಗೆ ಸಿಗುತ್ತೆ ವಿಚಾರಗಳು. ಭಗವಂತನ ಕೃಪೆಯಿಂದ ನಾವು ಈ ವಿಚಾರಗಳನ್ನು ಮುಂದುವರಿಸೋಣ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣ ಅರ್ಪಣಮಸ್ತು.